Okay, good morning students. In the last previous class, there is a types of linked list. Linked list ಅಂದ್ರೆ ಏನು? ಅದರಲ್ಲಿ ಮತ್ತೆ types single linked list, double linked list, circular linked list. Next, ಅದಾದ್ಮೇಲೆ memory representation of linked list. Memory representation of linked list. ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಲಿಂಕ್ಡ್ ಲಿಸ್ಟ್ ಅಂದ್ರೆ ಲಿಂಕ್ಡ್ ಲಿಸ್ಟ್ ನ ಮೆಮೊರಿಯಲ್ಲಿ ಯಾವ ತರ ನಾವು ರೆಪ್ರೆಸೆಂಟೇಷನ್ ಮಾಡಬಹುದು. ಓಕೆ ನೋಡ್ಲಿ, ದ ಕಂಪ್ಯೂಟರ್ ಮೆಮೊರಿ ಈಸ್ ಎ ಲಿಮಿಟೆಡ್ ರಿಸೋರ್ಸ್. ನಮ್ಮ ಹತ್ರ ಏನು ದಂಡೆ ಇರಲ್ಲ, ಲಿಮಿಟ್ ಆಗಿರ್ತದೆ ಅಷ್ಟೇ. ಫಾರ್ ಎಕ್ಸಾಂಪಲ್, ನಾವು ಕಂಪ್ಯೂಟರ್ ಅಲ್ಲಿ ನೀವು ಹಾರ್ಡ್ ಡಿಸ್ಕ್ 500 GB 200 GB 300 GB ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದಕ್ಕೆ ನಾವು ಲಿಮಿಟ್ ಆಗಿ ತಗೊಂಡಿರ್ತೀವಿ, ಏನು ಎಷ್ಟು ಬೇಕೋ ಅಷ್ಟು ಜಾಸ್ತಿ ತಗೊಂಡಿರಲ್ಲ. ಕಂಪ್ಯೂಟರ್ ಮೆಮೊರಿ ಈಸ್ ಎ ಲಿಮಿಟೆಡ್ ರಿಸೋರ್ಸ್. ಕಂಪ್ಯೂಟರ್ ಮೆಮೊರಿ ಏನಾಗಿರ್ತದೆ, ಲಿಮಿಟ್ ಆಗಿರೋ ಒಂದು ರಿಸೋರ್ಸ್ ಆಗಿರ್ತದೆ. ದೇರ್ಫೋರ್ ದ ಆಪರೇಟಿಂಗ್ ಸಿಸ್ಟಮ್ ಆಫ್ ದ ಕಂಪ್ಯೂಟರ್ ಮೇಂಟೈನ್ಸ್ ಎ ಸ್ಪೆಷಲ್ ಲಿಸ್ಟ್ ಕಾಲ್ಡ್ ಅವೈಲ್ ಲಿಸ್ಟ್. ಅವೈಲ್ ಅವೈಲ್ ಲಿಸ್ಟ್ ಅಂತ ಕರಿತೀವಿ. ದ ಕಂಪ್ಯೂಟರ್ ಮೆಮೊರಿ ಈಸ್ ಎ ಲಿಮಿಟೆಡ್ ರಿಸೋರ್ಸ್. Therefore, the operating system of the computer maintains a special list called avail list. What is an avail list? That contains unused deleted nodes. ಯೂಸ್ ಮಾಡಿಲ್ಲ, ಡಿಲೀಟ್ ಮಾಡಿರುವಂತ ಒಂದು ಅನ್ಯೂಸ್ಡ್ ನೋಡ್ಸ್ ನ ಈ ಒಂದು ಅವೈಲ್ ಲಿಸ್ಟ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತದೆ, ಒಂದ್ ಕಡೆ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿರ್ತದೆ. The computer memory is a limited resource. Therefore, the operating system of the computer maintains a special list called avail list that contains the unused deleted nodes. ಯಾವ ನೋಡ್ಸ್ ನಾವು ಡಿಲೀಟ್ ಮಾಡಿರ್ತೀವೋ ಆ ಅನ್ಯೂಸ್ ಆಗಿರೋ ಒಂದು ಎಲ್ಲಾ ಡಿಲೀಟೆಡ್ ನೋಡ್ಸ್ ಹೋಗಿ ಒಂದ್ ಕಡೆ ಸೇರ್ಕೊಂಡಿರ್ತದೆ ಮೆಮೊರಿಯಲ್ಲಿ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಅವೈಲ್ ಲಿಸ್ಟ್ ಅಂತ ಕರಿತಾ ಇದೀವಿ. ಇದು ಏನಕ್ಕೆ ಬೇಕು ನಮಗೆ ಅವೈಲ್ ಲಿಸ್ಟ್? ಈಗ ನೋಡ್ರಿ, whenever a node is deleted from the linked list, ನೀವು ಯಾವಾಗಾದ್ರೂ ಒಂದ್ಸಲ ಒಂದು ನೋಡ್ ನ ಡಿಲೀಟ್ ಮಾಡಿದ್ರಿ ಅನ್ಕೊಳ್ರಿ, ಎಲ್ಲಿಂದ? ಲಿಂಕ್ಡ್ ಲಿಸ್ಟ್ ಇಂದ. The memory space of that node will be automatically added to the avail list. ನೀವೊಂದು ಲಿಂಕ್ಡ್ ಲಿಸ್ಟ್ ಅಲ್ಲಿ ಒಂದು ನೋಡ್ ನ ಡಿಲೀಟ್ ಮಾಡಿದ್ರಂದ್ರೆ ಅದರ ಮೆಮೊರಿ ಸ್ಪೇಸ್ ಹೋಗಿ ಯಾವುದಕ್ಕೆ ಜಾಯಿನ್ ಆಗುತ್ತೆ? ಅವೈಲ್ ಲಿಸ್ಟ್ ಗೆ ಜಾಯಿನ್ ಆಗುತ್ತೆ. Whenever a node is deleted from the linked list, the memory space of that deleted node will be automatically added to the avail list. Similarly, if you want to insert a node into the linked list, ನಮಗೆ ಯಾವಾಗ ಬೇಕೋ ಆವಾಗ ನಾವು ಒಂದು ನೋಡ್ ನ ಲಿಂಕ್ಡ್ ಲಿಸ್ಟ್ ಗೆ ಇನ್ಸರ್ಟ್ ಮಾಡಬೇಕಂದ್ರೂ, ಹೌದಾ, ಡಿಲೀಟ್ ಮಾಡುವಾಗ ಅದರ ಮೆಮೊರಿ ಸ್ಪೇಸ್ ಬಂದು ಎಲ್ಲಿ ಸ್ಟೋರೇಜ್ ಆಗಿರ್ತದೆ? ಅವೈಲ್ ಲಿಸ್ಟ್ ಅಲ್ಲಿ ಸ್ಟೋರೇಜ್ ಆಗಿರ್ತದೆ. ನಾವು ಒಂದು ನೋಡ್ ನ ಲಿಂಕ್ಡ್ ಲಿಸ್ಟ್ ಗೆ ಇನ್ಸರ್ಟ್ ಮಾಡಬೇಕಂದ್ರೆ the deleted memory space ಎಲ್ಲಿ ಸ್ಟೋರೇಜ್ ಆಗಿದೆ? ಅವೈಲ್ ಲಿಸ್ಟ್ ಅಲ್ಲಿ ಸ್ಟೋರೇಜ್ ಆಗಿದೆ. ಆದ್ರಿಂದ ನೋಡ್ರಿ, whenever if we want to delete a node from the linked list, that memory space is added to the avail list. Similarly, ಅದೇ ತರನೇ if you want to insert a node into the linked list, ಒಂದು ನೋಡ್ ನ ನೀವು ಲಿಂಕ್ಡ್ ಲಿಸ್ಟ್ ಗೆ ಇನ್ಸರ್ಟ್ ಮಾಡಬೇಕಂದ್ರೆ a node is deleted from the avail list and that is inserted into the linked list. ಅವೈಲ್ ಲಿಸ್ಟ್ ಇಂದ ಒಂದು ನೋಡ್ ಡಿಲೀಟ್ ಆಗಿ ಅದು ಹೋಗಿ ಏನಾಗುತ್ತಂದ್ರೆ ಲಿಂಕ್ಡ್ ಲಿಸ್ಟ್ ಅಲ್ಲಿ ಹೋಗಿ ಇನ್ಸರ್ಟ್ ಆಗುತ್ತೆ ಆ ನೋಡು. ಯಾಕೆಂದ್ರೆ ಅವೈಲ್ ಲಿಸ್ಟ್ ಅಲ್ಲಿ ಇರೋದೇ ಅನ್ಯೂಸ್ಡ್ ಡಿಲೀಟೆಡ್ ನೋಡ್ಸ್, ಅಲ್ಲಿಂದ ಡಿಲೀಟ್ ಆಗ್ಬೇಕು ಮೆಮೊರಿ ಸ್ಪೇಸ್, ಅದು ಹೋಗಿ ಏನ್ ಮಾಡ್ಬೇಕು? ಲಿಂಕ್ಡ್ ಲಿಸ್ಟ್ ಅಲ್ಲಿ ಏನಾಗಬೇಕು? ಇನ್ಸರ್ಟ್ ಆಗ್ಬೇಕು. ಆವಾಗೇ ಇನ್ಸರ್ಷನ್ ಮಾಡಕ್ಕಾಗುತ್ತೆ ನಾವು, ಇಲ್ಲಾಂದ್ರೆ ಇನ್ಸರ್ಟ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಯಾವುದೇ ಒಂದು ನೋಡ್ ನ ಇನ್ಸರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಅದಕ್ಕೆ ಮೆಮೊರಿ ಸ್ಪೇಸ್ ಬೇಕು. ಆ ಮೆಮೊರಿ ಸ್ಪೇಸ್ ಎಲ್ಲಿಂದ ಕೊಡ್ತಾ ಇದೀವಿ ಅಂದ್ರೆ ಅವೈಲ್ ಲಿಸ್ಟ್ ಇಂದ ಕೊಡ್ತಾ ಇದೀವಿ. ನಾವು ಯಾವುದೇ ಒಂದು ನೋಡ್ ನ ಡಿಲೀಟ್ ಮಾಡಿದ್ರೆ ಅದರ ಮೆಮೊರಿ ಸ್ಪೇಸ್ ಹೋಗಿ ಎಲ್ಲಿ ಸೇರಿರ್ತದೆ? ಅವೈಲ್ ಲಿಸ್ಟ್ ಅಲ್ಲಿ ಸೇರ್ಕೊಂಡಿರ್ತದೆ. ನೀವು ಒಂದು ನೋಡ್ ನ ಇನ್ಸರ್ಟ್ ಮಾಡಬೇಕಂದ್ರೂ ಈ ಅವೈಲ್ ಲಿಸ್ಟ್ ಇಂದ ಮೆಮೊರಿ ಸ್ಪೇಸ್ ಲಿಂಕ್ಡ್ ಲಿಸ್ಟ್ ಹೋಗಿ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಒಂದು ನೋಡ್ ನ ಇನ್ಸರ್ಟ್ ಮಾಡಬೇಕಾಗುತ್ತೆ. Therefore, this avail list is also called as a free storage list or free pool. ಫ್ರೀ ಪೂಲ್ ಅಂತ ಕರೀಬಹುದು ಅಥವಾ ಫ್ರೀ ಸ್ಟೋರೇಜ್ ಲಿಸ್ಟ್ ಅಂತಾನೂ ಕರೀಬಹುದು.
That is the memory representation of a linked list. Correct ಆಗಿ ಕೇಳಬೇಕಲ್ಲಿ. ಕಂಪ್ಯೂಟರ್ ಮೆಮೊರಿ is a limited resource. ಆದ್ರಿಂದನೇ ನಾವು ವೇಸ್ಟೇಜ್ ಮಾಡಕ್ಕೆ ಹೋಗಬಾರ್ದು. ವೇಸ್ಟೇಜ್ ಮಾಡಿದ್ರೆ ನಮಗೆ ಡೇಟಾ ಜಾಸ್ತಿ ನಾವು ಸ್ಟೋರೇಜ್ ಮಾಡಬೇಕಂದ್ರೆ ಮೆಮೊರಿ ಸಿಗಲ್ಲ. ಮತ್ತೆ ನೀವು ಸಿಕ್ಕಿದ್ದೆಲ್ಲ ವೇಸ್ಟ್ ಮಾಡ್ತಾ, ಈಗ ಫಾರ್ ಎಕ್ಸಾಂಪಲ್ ಒಂದು ಸಾಂಗ್ ನಾವು ಏನ್ ಮಾಡ್ತೀವಿ, ಮೊಬೈಲ್ಗೆ ಹಾಕೊಂತೀವಿ ಅನ್ಕೊಳ್ರಿ. ನೀವು ಮೊಬೈಲಲ್ಲಿರೋ ಸಾಂಗ್ನ ಡಿಲೀಟ್ ಮಾಡಿದ ತಕ್ಷಣ ಆ ಮೆಮೊರಿ ಎಲ್ಲ ವೇಸ್ಟೇಜ್ ಆಗಿ ಹೋಗಂಗಿದ್ರೆ ನೆಕ್ಸ್ಟ್ ನಮಗೆ ಇನ್ಸರ್ಟ್ ಮಾಡಕ್ಕೆ ಜಾಗ ಇಲ್ಲ ಅಂದ್ರೆ ಅವಾಗ ಆ ಮೆಮೊರಿ ವೇಸ್ಟ್ ಅದು ಯೂಸ್ ಮಾಡಕ್ಕಾಗಿಲ್ಲ ಅಂದ್ರೆ ನೀವು ಎಷ್ಟು GB ತಗೊಂಡ್ರು ಸಾಕಾಗಲ್ಲ. ನೋಡ್ರಿ, ನಾವು ಡಿಲೀಟ್ ಮಾಡಿದ ತಕ್ಷಣ ಆ ಮೆಮೊರಿ ಸ್ಪೇಸ್ ಹೋಗಿ ಏನಾಗುತ್ತೆ, ಎಂಟಿ ಸ್ಟೋರೇಜ್ ಏನಿರ್ತದೆ ನೋಡ್ರಿ ಅದಕ್ಕೆ ಹೋಗಿ ಜಾಯಿನ್ ಆಗುತ್ತೆ. ಮತ್ತೆ ನೀವು ಒಂದು ಸಾಂಗ್ ಅದಕ್ಕೆ ಹಾಕಿದಾಗ ಆಟೋಮೆಟಿಕಲಿ ಆ ಸ್ಪೇಸ್ ಮತ್ತೆ ಯೂಸ್ ಮಾಡ್ಕೊಂತದೆ, ಅಂದ್ರೆ ರೀಯೂಸ್ ಆಗ್ತಾ ಇರ್ತದೆ ಮೆಮೊರಿ ಸ್ಪೇಸ್. ಅದೇ ತರ ಇಲ್ಲೂ ಕೂಡ ಅಷ್ಟೇ, ನೀವು ಡಿಲೀಟ್ ಮಾಡಿದ್ರೆ ಅವೇ ಲಿಸ್ಟ್ ಹೋಗುತ್ತೆ ಆ ಸ್ಪೇಸ್, ಇನ್ಸರ್ಟ್ ಮಾಡಿದ್ರೆ ಆ ಅವೇ ಲಿಸ್ಟ್ ಅಲ್ಲಿರೋ ಒಂದು ಮೆಮೊರಿ ಸ್ಪೇಸ್ ಬಂದು ಮತ್ತೆ ಏನಾಗುತ್ತೆ ಅಂದ್ರೆ ಯೂಸ್ ಆಗ್ತಾ ಇದೆ. ಅದಕ್ಕೆ ಅವನು ಏನ್ ಹೇಳ್ತಾನೆ ಅಂದ್ರೆ ಕಂಪ್ಯೂಟರ್ ಮೆಮೊರಿ ಈಸ್ ಎ ಲಿಮಿಟೆಡ್ ರಿಸೋರ್ಸ್, ದೇರ್ ಫೋರ್ ದ ಆಪರೇಟಿಂಗ್ ಸಿಸ್ಟಮ್ ಆಫ್ ದ ಕಂಪ್ಯೂಟರ್ maintains a special list or separate list that is called as avail list. Avail list means availability list ಅಂತಷ್ಟೇ. Avail list that contains unused deleted nodes. ಅದರಲ್ಲಿ ಏನಿರ್ತವೆ ಅಂದ್ರೆ unused, ಯೂಸ್ ಮಾಡದೇ ಇರುವಂತಹ, ಡಿಲೀಟೆಡ್ ಆಗಿರುವಂತಹ ನೋಡ್ಸ್ ಇದರಲ್ಲಿ ಇರ್ತವೆ. ಆದ್ರಿಂದ ನಾವು ಏನ್ ಮಾಡಬಹುದು ಅಂದ್ರೆ whenever we delete a node from the linked list, ನಾವು ಯಾವಾಗ ಒಂದು ಮೆಮೊರಿ ಒಂದು ಲಿಂಕ್ಡ್ ಲಿಸ್ಟ್ ಇಂದ ಒಂದು ನೋಡ್ ಡಿಲೀಟ್ ಮಾಡ್ತೀವೋ that memory space will be added to the avail list. ಆ ಮೆಮೊರಿ ಸ್ಪೇಸ್ ಎಲ್ಲಿ ಜಾಯಿನ್ ಆಗುತ್ತೆ, avail list ಗೆ ಜಾಯಿನ್ ಆಗುತ್ತೆ. Similarly, if you want to insert a node into the linked list, ನಾವೇನಾದ್ರೂ ಒಂದು ನೋಡ್ ನ ಲಿಂಕ್ಡ್ ಲಿಸ್ಟ್ ಗೆ ಇನ್ಸರ್ಟ್ ಮಾಡಬೇಕಂದ್ರೆ a node is deleted from the avail list, ಅಂದ್ರೆ avail list ಇಂದ ಒಂದು ನೋಡ್ ಡಿಲೀಟ್ ಆಗುತ್ತೆ and inserted into the linked list. avail list ಇಂದ ಡಿಲೀಟ್ ಆಗಿ ಒಂದು linked list ಗೆ ಇನ್ಸರ್ಟ್ ಆಗುತ್ತೆ. Therefore, this availability list is also called as a free storage list or free pool. Pool means a swimming pool. ಹೌದಾ? ಅಂದ್ರೆ ಸ್ಪೇಸ್ ಜಾಸ್ತಿ ಇರ್ತದೆ ನೋಡ್ರಿ, ಅವೈಲಬಿಲಿಟಿ ಇದೆ ನಮ್ಮ ಹತ್ರ, ಆ ಅವೈಲಬಿಲಿಟಿ ಇರೋ ಸ್ಪೇಸ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು. That is called as a avail list ಅಂತ. ಈ ಅವೈಲಬಿಲಿಟಿ ಲಿಸ್ಟ್ ನಾವು ಯೂಸ್ ಮಾಡ್ತಾ ಇದೀವಿ ಇಲ್ಲಿ ಅಂದ್ರೆ ಮೆಮೊರಿ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ. ಯಾವುದಕ್ಕೆ? ಲಿಂಕ್ಡ್ ಲಿಸ್ಟ್. ಯಾಕಂದ್ರೆ ಲಿಂಕ್ಡ್ ಲಿಸ್ಟ್ ನಮ್ಗೆ ಗೊತ್ತು, ನೋಡ್ಸ್ ಇರ್ತವೆ, ಆ ನೋಟ್ಸ್ ಅನ್ನ ಇನ್ಸರ್ಟ್ ಮಾಡಿದ್ರು ಡಿಲೀಟ್ ಮಾಡೋದು ಎರಡೂ ಮಾಡಬಹುದು. ಇನ್ಸರ್ಟ್ ಮಾಡಿದ್ರೆ ಎಲ್ಲಿಂದ ಮಾಡ್ತಾ ಇದೀವಿ, ಅವೈಲಬಿಲಿಟಿ ಲಿಸ್ಟ್ ಇಂದ ತಗೊಂಡು ಮಾಡ್ತಾ ಇದೀವಿ. ಅಕಸ್ಮಾತ್ ನಮಗೆ ಬೇಡ ಅಂದ್ರೆ ನೋಟ್ಸ್ ನ ಡಿಲೀಟ್ ಮಾಡಿದ್ರೆ ಅದ್ರ ಮೆಮೊರಿ ಸ್ಪೇಸ್ ಹೋಗಿ ಎಲ್ಲಿ ಜಾಯಿನ್ ಆಗ್ತಾ ಇದೆ, ಅವೈಲಬಿಲಿಟಿ ಲಿಸ್ಟ್ ಹೋಗಿ ಜಾಯಿನ್ ಆಗ್ತಾ ಇದೆ. ಎಲ್ಲೂ ಕೂಡ ಮೆಮೊರಿ ಸ್ಪೇಸ್ ವೇಸ್ಟೇಜ್ ಆಗ್ತಾ ಇಲ್ಲ, ಬೇಕಂದಾಗ ಅಲ್ಲಿಂದ ತಗೊಂತಾ ಇದೀವಿ, ನಾವು ಡಿಲೀಟ್ ಮಾಡಿದ್ರೆ ಆ ಸ್ಪೇಸ್ ಹೋಗಿ ಇನ್ನೊಂದು ಕಡೆ ಏನಾಗ್ತದೆ, ಸೇವ್ ಆಗ್ತಾ ಇದೆ. ಹೌದಾ? ಆ ತರ ರೆಪ್ರೆಸೆಂಟೇಷನ್ ಮಾಡ್ತಿದೀವಿ ಯಾವುದಕ್ಕೆ ಅಂದ್ರೆ ಲಿಂಕ್ಡ್ ಲಿಸ್ಟ್ ಗೆ. ನೆಕ್ಸ್ಟ್, ವಾಟ್ ಆರ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ದ ಲಿಂಕ್ಡ್ ಲಿಸ್ಟ್? ದೇರ್ ಆರ್ ವೇರಿಯಸ್ ಆಪರೇಷನ್ಸ್ ಆರ್ ಪರ್ಫಾರ್ಮ್ಡ್ ಇನ್ ದ ಲಿಂಕ್ಡ್ ಲಿಸ್ಟ್. ಅದರಲ್ಲಿ ಫಸ್ಟ್ ಒನ್ ಕ್ರಿಯೇಟಿಂಗ್ ಎ ಲಿಂಕ್ಡ್ ಲಿಸ್ಟ್, ಒಂದು ಲಿಂಕ್ಡ್ ಲಿಸ್ಟ್ ನ ಕ್ರಿಯೇಟ್ ಮಾಡಬಹುದು. ಸೆಕೆಂಡ್ ಒನ್ ಟ್ರಾವರ್ಸಿಂಗ್ ಎ ಲಿಂಕ್ಡ್ ಲಿಸ್ಟ್. Third one, inserting a node into the linked list. Fourth one, deleting a node from the linked list. Fifth one, searching a node from the linked list. And merging the nodes into the linked list. These are the various operations are performed on the linked list. ಒಂದು linked list ನಮ್ಮ ಹತ್ರ ಇದೆ ಅಂದ್ರೆ ನಾವು ಇಷ್ಟು ಆಪರೇಷನ್ಸ್ ನ ಪರ್ಫಾರ್ಮಿಂಗ್ ಮಾಡಬಹುದು. ಅಕಸ್ಮಾತ್ ನಮ್ಮ ಹತ್ರ ಲಿಂಕ್ಡ್ ಲಿಸ್ಟ್ ಇಲ್ಲ ಅನ್ಕೊಳ್ರಿ, ಹೊಸದಾಗಿ ಒಂದು ಲಿಂಕ್ಡ್ ಲಿಸ್ಟ್ ನ ನಾವು ಏನ್ ಮಾಡಬಹುದು, ಕ್ರಿಯೇಟ್ ಮಾಡಬಹುದು. ಕ್ರಿಯೇಟಿಂಗ್ ಎ ಲಿಂಕ್ಡ್ ಲಿಸ್ಟ್. ಸೆಕೆಂಡ್ ಒನ್ ಟ್ರಾವರ್ಸಿಂಗ್. ಥರ್ಡ್ ಒನ್ ಇನ್ಸರ್ಟಿಂಗ್ ಎ ನೋಡ್ ಇಂಟು ದ ಲಿಂಕ್ಡ್ ಲಿಸ್ಟ್. ಫೋರ್ತ್ ಒನ್ ಡಿಲೀಟಿಂಗ್ ಎ ನೋಡ್ ಫ್ರಮ್ ದ ಲಿಂಕ್ಡ್ ಲಿಸ್ಟ್. ಫಿಫ್ತ್ ಒನ್ ಸರ್ಚಿಂಗ್ ಎ ನೋಡ್ ಫ್ರಮ್ ದ ಲಿಂಕ್ಡ್ ಲಿಸ್ಟ್, ಸರ್ಚಿಂಗ್ ಎ ನೋಡ್ ಇಂಟು ದ ಲಿಂಕ್ಡ್ ಲಿಸ್ಟ್. ಅಂಡ್ ಸಿಕ್ಸ್ತ್ ಒನ್ ಇಸ್ ದ ಮರ್ಜಿಂಗ್ ದ ಲಿಂಕ್ಡ್ ಲಿಸ್ಟ್. ಲಿಂಕ್ಡ್ ಲಿಸ್ಟ್ ನಾವೇನ್ ಮಾಡ್ಬೋದು ಅಂದ್ರೆ ಮರ್ಜ್ ಮಾಡ್ಬೋದು. ಎರಡು ಲಿಂಕ್ಡ್ ಲಿಸ್ಟ್ ಇದ್ರೆ ಅವನ್ನೆಲ್ಲ ನಾವೇನ್ ಮಾಡ್ಬೋದು, ಒಂದು ಲಿಂಕ್ಡ್ ಲಿಸ್ಟ್ ಆಗಿ ಮರ್ಜ್ ಮಾಡ್ಬೋದು. ಇಷ್ಟು ಆಪರೇಷನ್ಸ್ ನ ನಾವು ಪರ್ಫಾರ್ಮಿಂಗ್ ಮಾಡಬಹುದು ಒಂದು ಲಿಂಕ್ಡ್ ಲಿಸ್ಟ್ ಇದೆ ಅಂದ್ರೆ. ಅದರಲ್ಲಿ ಫಸ್ಟ್ ಒನ್ ಯಾವುದು, ಕ್ರಿಯೇಟಿಂಗ್ ಎ ಲಿಂಕ್ಡ್ ಲಿಸ್ಟ್. ನಾವು ಲಿಂಕ್ಡ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ
ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ನೋಟ್ಸ್ ನ ಕ್ರಿಯೇಟ್ ಮಾಡ್ಬೇಕು. ಹೌದಾ? ಒಂದು ಲಿಂಕ್ ಲಿಸ್ಟ್ ಆಗ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ನೋಟ್ಸ್, ರೈಟ್? ಆ ನೋಟ್ಸ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ದ ಸ್ಟ್ರಕ್ಚರ್ಸ್. ಲಾಸ್ಟ್ ಇಯರ್ ಫಸ್ಟ್ ಇಯರ್ ಅಲ್ಲಿ ಯೂಸ್ ಮಾಡಿದ್ವಿ. ವಾಟ್ ಇಸ್ ದ ಸ್ಟ್ರಕ್ಚರ್? Structure is a collection of data items of same type or different type. ಅದು ಸೇಮ್ ಟೈಪ್ ಆದ್ರೂ ಆಗಿರಬಹುದು ಅಥವಾ ಡಿಫರೆಂಟ್ ಟೈಪ್ ಆದ್ರೂ ಆಗಿರಬಹುದು. ಅದೇ ತರ ಇಲ್ಲೂ ಕೂಡ ಅಷ್ಟೇ, ಕ್ರಿಯೇಟಿಂಗ್ ಎ ಲಿಂಕ್ಡ್ ಲಿಸ್ಟ್. ಕ್ರಿಯೇಟಿಂಗ್ ಎ ಲಿಂಕ್ಡ್ ಲಿಸ್ಟ್. ಒಂದು ಲಿಂಕ್ಡ್ ಲಿಸ್ಟ್ ನ ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಒಂದು ನೋಡ್ ನ ಕ್ರಿಯೇಟ್ ಮಾಡಬೇಕು. ಆಲ್ರೆಡಿ ನೋಸ್ each node contains the two part. One is the data part, another one is the link part. Data part contains the information, link part contains the address of the next node. ಹೌದಾ? ಆ ತರ ನಾವು ಒಂದು ನೋಡ್ಸ್ ನ ಕ್ರಿಯೇಟ್ ಮಾಡಿಕೊಂಡು ಒಂದು ಲಿಂಕ್ಡ್ ಲಿಸ್ಟ್ ನ ಏನ್ ಮಾಡಬೇಕು? ಕ್ರಿಯೇಟ್ ಮಾಡಬೇಕಾಗುತ್ತೆ. ಹೌದಾ? ಟು ಕ್ರಿಯೇಟ್ ಎ ಲಿಂಕ್ಡ್ ಲಿಸ್ಟ್ ಫಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ದಿಸ್ ಸ್ಟ್ರಕ್ಚರ್. ಯಾವ ತರ ನೋಡ್ರಿ? ಸ್ಟ್ರಕ್ಟ್ ನೋಡ್, ಓಪನಿಂಗ್ ಬ್ರೇಸ್, int data part, next one is the star node link part, closing brace, star node 1 comma node 2. This structure is used for creating a node. ಒಂದು ನೋಡ್ ನ ಕ್ರಿಯೇಟ್ ಮಾಡಬೇಕಂದ್ರೆ this is the data part, this is the link part. ಇದನ್ನ ನಾವು ಕ್ರಿಯೇಟ್ ಮಾಡಬೇಕಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಈ ಸ್ಟ್ರಕ್ಚರ್ ನ ಯೂಸ್ ಮಾಡ್ತೀವಿ. ಸ್ಟ್ರಕ್ಟ್ ಕೀವರ್ಡ್. ವಾಟ್ ಇಸ್ ದ ಸ್ಟ್ರಕ್ಚರ್ ನೇಮ್? ನೋಡ್. ವಾಟ್ ಇಸ್ ದಿಸ್ ನೋಡ್ ನೇಮ್? NODE. ನೋಡ್ ಅಂತ ಕೊಟ್ಟಿದೀವಿ. ಆ ನೋಡ್ ಅಲ್ಲಿ ಟೂ ಪಾರ್ಟ್ಸ್ ಇರ್ತದೆ, ಒಂದು ಡೇಟಾ ಪಾರ್ಟ್, ಇನ್ನೊಂದು ಲಿಂಕ್ ಪಾರ್ಟ್. ಒಂದು ಡೇಟಾ ಪಾರ್ಟ್, ಲಿಂಕ್ ಪಾರ್ಟ್. ಡೇಟಾ ಪಾರ್ಟ್ ಮುಂದ್ಗಡೆ ಏನ್ ಬರ್ದಿದೀವಿ? ಇಂಟ್. ದಟ್ ಮೀನ್ಸ್ ಇಂಟಿಜರ್ ವ್ಯಾಲ್ಯೂ. ಇಂಟಿಜರ್ ವ್ಯಾಲ್ಯೂಸ್ ನ ಯೂಸ್ ಮಾಡ್ತೀವಿ ಡೇಟಾ ಪಾರ್ಟ್ ಅಲ್ಲಿ. ನೆಕ್ಸ್ಟ್ ಲಿಂಕ್ ಪಾರ್ಟ್ ಅಲ್ಲಿ ಸ್ಟಾರ್ ನೋಡ್ ಅಂತ ಬರ್ದಿದೀನಿ. That is a pointer variable. ಯಾಕೆಂದ್ರೆ pointer is a variable that stores the address of another variable. ಯಾಕೆಂದ್ರೆ the link part contains address of the next node ಆಗಿರೋದ್ರಿಂದಾನೆ ನಾವು ಇಲ್ಲಿ ಸ್ಟಾರ್ ನೋಡ್ ಅಂತ ಬರ್ತಿದೀವಿ. ಸ್ಟಾರ್ ನೋಡ್ ಅನ್ನೋದು ಪಾಯಿಂಟರ್ ವೇರಿಯಬಲ್. that pointer variable contains the address of the next node. ನೆಕ್ಸ್ಟ್ ನೋಡ್ ಅಡ್ರೆಸ್ ನ ಸ್ಟೋರೇಜ್ ಮಾಡಿರ್ತದೆ ಅದು ಅಂತ. ಅದು ನೋಡ್ 1, ನೋಡ್ 2. ಎಷ್ಟು ನೋಡ್ಸ್ ಕ್ರಿಯೇಟ್ ಮಾಡಬಹುದು ನಾವು? 2 ನೋಡ್ಸ್ ನ ಕ್ರಿಯೇಟ್ ಮಾಡಬಹುದು ಈ ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು. ಗೊತ್ತಾ ಇದೆಯಾ? ಟು ಕ್ರಿಯೇಟ್ ಎ ಲಿಂಕ್ಡ್ ಲಿಸ್ಟ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ ಈಸ್ ಯೂಸ್ಡ್. ಸ್ಟ್ರಕ್ಟ್. ವಾಟ್ ಇಸ್ ದ ಸ್ಟ್ರಕ್ಚರ್ ನೇಮ್? ನೋಡ್, ಓಪನಿಂಗ್ ಬ್ರೇಸ್. int means the data is always represented an integer value, but the link part contains address of the next node ಆಗಿರೋದ್ರಿಂದ ಸ್ಟಾರ್ ನೋಡ್ ಅನ್ನೋದು ಏನು ಅಂದ್ರೆ ಪಾಯಿಂಟರ್ ವೇರಿಯಬಲ್. ನೆಕ್ಸ್ಟ್ ಓಪನಿಂಗ್ ಬ್ರೇಸ್, ಸ್ಟಾರ್ ನೋಡ್ 1 ಕಮ ನೋಡ್ 2. ಅಂದ್ರೆ ಎರಡು ನೋಡ್ಸ್ ನ ಕ್ರಿಯೇಟ್ ಮಾಡಬಹುದು ನಾವು ಈ ಸ್ಟ್ರಕ್ಚರ್ ನ ಯೂಸ್ ಮಾಡಿಕೊಂಡು. ಹೌದಾ? ಇನ್ ದ ಲಿಂಕ್ಡ್ ಲಿಸ್ಟ್ there are two pointers are used mainly for dynamic memory allocation and dynamic memory deallocation. ಒಂದು ನೋಡ್ಗೆ ಕಂಪ್ಯೂಟರ್ ಮೆಮೊರಿಯಲ್ಲಿ ನೀವು ಸ್ಪೇಸ್ ನ ಅಲೋಕೇಶನ್ ಮಾಡಬೇಕಂದ್ರೆ ಎರಡು ಆಪರೇಟರ್ಸ್ ನ ಯೂಸ್ ಮಾಡ್ತೀರಾ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಕೇಳ್ತಾ ಇರ್ತಾನೆ. ಇನ್ ದ ಲಿಂಕ್ಡ್ ಲಿಸ್ಟ್ ವಿಚ್ ಆರ್ ದ ಟೂ ಆಪರೇಟರ್ಸ್ ಆರ್ ಯೂಸ್ಡ್ ಫಾರ್ ಮೆಮೊರಿ ಅಲೋಕೇಶನ್ ಅಂಡ್ ಮೆಮೊರಿ ಡಿಅಲೋಕೇಶನ್. ಅಥವಾ ವಾಟ್ ಇಸ್ ದ ಯೂಸ್ ಆಫ್ ನ್ಯೂ ಅಂಡ್ ಡಿಲೀಟ್ ಆಪರೇಟರ್ಸ್ ಅಂತ ಕೇಳ್ತಾನೆ. ಹೆಸರೇ ಹೇಳ್ತದೆ. ದ ನ್ಯೂ ಆಪರೇಟರ್ ಈಸ್ ಯೂಸ್ಡ್ ಟು ಅಲೋಕೇಟ್ ದ ಮೆಮೊರಿ ಸ್ಪೇಸ್. ಯಾವ ಮೆಮೊರಿ ಸ್ಪೇಸ್ ಅಂದ್ರೆ ಡೈನಾಮಿಕ್ ಮೆಮೊರಿ ಸ್ಪೇಸ್. ನಮಗೆ ಆಲ್ರೆಡಿ ಗೊತ್ತು. ಒನ್ ಇಸ್ ದ ಸ್ಟ್ಯಾಟಿಕ್ ಮೆಮೊರಿ ಲೊಕೇಶನ್, ಅನದರ್ ಒನ್ ಇಸ್ ದ ಡೈನಾಮಿಕ್ ಮೆಮೊರಿ ಲೊಕೇಶನ್. ಸ್ಟ್ಯಾಟಿಕ್ ಮೆಮೊರಿ ಯಾವಾಗ ಯೂಸ್ ಮಾಡ್ತೀವಿ? ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲೇ, ಡಿಕ್ಲರೇಷನ್ ಟೈಮ್ ಅಲ್ಲಿ. ಬಟ್ ಡೈನಾಮಿಕ್ ಮೆಮೊರಿ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್. ವೇಸ್ಟೇಜ್ ಆಗ್ದಿರಾ, ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್. ಗೊತ್ತಾಗ್ತಾ ಇದೆಯಾ? ದ ನ್ಯೂ ಆಪರೇಟರ್ ಅಲೋಕೇಟ್ಸ್ ದ ಡೈನಾಮಿಕ್ ಮೆಮೊರಿ. ಡಿಲೀಟ್ ಆಪರೇಟರ್ ಡಿಅಲೋಕೇಟ್ಸ್ ದ ಡೈನಾಮಿಕ್ ಮೆಮೊರಿ. ನ್ಯೂ ಆಪರೇಟರ್ ಏನ್ ಮಾಡ್ತದೆ? ಅಲೋಕೇಶನ್ ಮಾಡ್ತದೆ ಮೆಮೊರಿನ. ಅದೇ ಡಿಲೀಟ್ ಆಪರೇಟರ್ ಏನ್ ಮಾಡ್ತಾ ಇದೆ? ಡಿಅಲೋಕೇಟ್ ದ ಮೆಮೊರಿ ಸ್ಪೇಸ್ ಅಂದ್ರೆ ಡಿಲೀಟ್ ಮಾಡ್ತದೆ ಮೆಮೊರಿ ಸ್ಪೇಸ್ ನ. ರೈಟ್ ದ ಸಿಂಟ್ಯಾಕ್ಸ್. ಈ ನ್ಯೂ ಆಪರೇಟರ್ ಗೆ ಪಾಯಿಂಟರ್ is equals to new type.
Next one is pointer is equals to new type number of elements. Number of elements. ಅದಕ್ಕೆ ಎಕ್ಸಾಂಪಲ್ ನೋಡ್ರಿ, int star temp semicolon pointer is ಇವಾಗ ನೋಡ್ರಿ pointer is temp is equals to new type means int. ಟೈಪ್ ಅಂದ್ರೆ ಯಾವ್ದು? ಈಗ ಡೇಟಾ ಟೈಪ್ ಯಾವುದು? ಇಂಟಿಜರ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಒನ್ ಗೆ ಸೇಮ್ temp is equals to new type means int number of elements is 5 ಅಂತ ತಗೊಂಡಿದ್ದೀನಿ. ಈಗ ನೋಡ್ರಿ, this is the syntax for new operator. ಯಾವ ತರ ಬರೀತೀವಿ ಅಂದ್ರೆ pointer is equals to new type. Type means data type. new ಅನ್ನೋದು ಆಪರೇಟರ್ ಹೆಸರು, pointer ಅನ್ನೋದು ವೇರಿಯೇಬಲ್. ನೆಕ್ಸ್ಟ್ ಇನ್ನೊಂದು ಟೈಪ್ ಅದೇ ತರ pointer is equals to new type. ಈ ತರ ಸ್ಕ್ವೇರ್ ಬ್ರಾಕೆಟ್ಸ್ ಹಾಕಿ ನಂಬರ್ ಆಫ್ ಎಲಿಮೆಂಟ್ಸ್. ನಿಮಗೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಬೇಕು ಅಲೋಕೇಶನ್ ಮಾಡೋದಕ್ಕೆ, ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ, ಎರಡರಲ್ಲಿ ಯಾವ್ದಾದ್ರು ಒಂದು ಬರೆದ್ರೆ ಸಾಕು. ಅದಕ್ಕೆ ಎಕ್ಸಾಂಪಲ್ ಬರ್ದಿದ್ದೀನಿ ನೋಡ್ರಿ, int star temp. ಯಾಕಂದ್ರೆ ನಮಗೆ ಒಂದು ಪಾಯಿಂಟರ್ ವೇರಿಯೇಬಲ್ ಬೇಕು, ಅದಕ್ಕೆ ಡಿಕ್ಲರೇಷನ್ ಮಾಡ್ಕೊಂಡಿದ್ದೀನಿ int star temp ಅಂತ. star temp is a pointer variable. ಆ ಪಾಯಿಂಟರ್ ವೇರಿಯೇಬಲ್ ನ ಇವಾಗ ಇಲ್ಲಿ ಬರೀತೀನಿ ನೋಡ್ರಿ, ಪಾಯಿಂಟರ್ ಯಾವ್ದೀಗ temp. temp is equals to new which type int. ಸೆಕೆಂಡ್ ಒನ್ ಎಕ್ಸಾಂಪಲ್ ನೋಡ್ರಿ, what is a pointer? pointer is a temp is equals to new type is int number of elements ಎಷ್ಟು 5. ಅರ್ಥ ಇದೆಯಾ? This is the syntax and example for new operator. ಅದೇ ತರ ಸೇಮ್ delete operator ಬರೀರಿ. delete operator ಗೆ syntax and example. delete operator ಬಂದು delete pointer ಅಥವಾ delete ಈ ತರ ಬ್ರಾಕೆಟ್ಸ್ ಹಾಕಿ pointer. ಈಗ ನೋಡ್ರಿ, int star temp example ಬರೀರಿ. ಈಗ delete which is a pointer variable temp semicolon ಅಥವಾ delete point temp semicolon. This is an example for delete operator. ನೋಡ್ರಿ, delete pointer ಇದಾದ್ರೂ ಬರೀಬಹುದು ಅಥವಾ delete square brackets pointer. This is a array subscripts ಆಗಿ ಯೂಸ್ ಮಾಡ್ತೀವಿ ಇದನ್ನ. ಅದಕ್ಕೆ ಎಕ್ಸಾಂಪಲ್ ನೋಡ್ರಿ, ಒಂದು ಪಾಯಿಂಟರ್ ವೇರಿಯೇಬಲ್ ಬೇಕು, ಅದಕ್ಕೆ ಡಿಕ್ಲರೇಷನ್ ಮಾಡ್ಕೊಂಡಿದ್ದೀನಿ int star temp ಅಂತ. delete what is a pointer? temp. deallocates the memory space for temp. ಅದೇ ತರ ಸೇಮ್ delete temp semicolon. These two operators are used for dynamic memory allocation and dynamic memory deallocation. That is the use of new and delete operators. Create ಮಾಡೋ ಸ್ಟ್ರಕ್ಚರ್ ಬರ್ದಿದ್ದಾನೆ. Next similarly